ನೆಲ್ಯಾಣಿ ಗೋಲ್ಡ್ಗೆ ಭಾರಿ ಬೇಡಿಕೆ ಉಂಟು. ಯಾಕಂದರೆ ಕಲರ್ ಚೆನ್ನಾಗಿರ್ತದೆ, ಸೈಜು ಇರ್ತದೆ, ಕ್ರಾಪ್ ಜಾಸ್ತಿ ಬರ್ತದೆ. ನಮ್ಮ ಲೋಕಲಲ್ಲಿ ಏಕರಿಗೆ ಏನು 300-400 kg ತೆಗೆದೇ ಕಷ್ಟ. ಇದು ಏಕರಿಗೆ ನೀವು 600-700 ಗಂಟೆ ಕೊಟ್ಟು ತೆಗೆದೀವಿ ನಾವು. ಅವೇ ವರ್ಷ ಅದೇ ಥರ ತೆಗಿಲಿಕ್ಕೆ ಅದು ಸಾಧ್ಯ ಇಲ್ಲ. ಮೊಟ್ಟ ಮೊದಲು ಬರೋದು 2 ವರ್ಷ ಆದಮೇಲೆ ಫಸ್ಟ್ ಬರೋ ಕ್ರಾಪ್ ಜಾಸ್ತಿ ಬರ್ತದೆ, ಯಾರಿಗಾದ್ರೂ ಬರ್ತದೆ. ಅದು 1000 ಗಂಟೆಗಳು ತೆಗಿದೀವಿ ನಾವು. 700-800 kg ಆರಾಮಾಗಿ ತೆಗಿಬೋದು. ಮತ್ತು 2ನೇ ವರ್ಷ ಸ್ವಲ್ಪ ಕಮ್ಮಿ ಆಗುತ್ತೆ. ನಮಗೆ ಟಿಲ್ಲರ್ಸ್ ಹೇಗೆ ಉಂಟು ಆ ಥರ ಕ್ರಾಪ್ ಬರ್ತದೆ. ಯಾಕಂದ್ರೆ ಅದೇ 500 kg ಖಂಡಿತ ಬಂದೇ ಬರ್ತದೆ, 500 ಮೇಲೇ ಬರ್ತದೆ. ಅದೇ ನಮ್ಮದು ಇದು ಬ್ರೂಕ್ ಎಸ್ಟೇಟ್ ಅಂತ ಹೇಳ್ಬಿಟ್ಟು ಕಡಗದಲ್ಲಿ ನಾವು ಸಾಧಾರಣ 40 ವರ್ಷದಿಂದ ನಾವು ಏಲಕ್ಕಿ ಬೆಳೆಸ್ತಾ ಇದ್ವಿ. ನನಗೆ 45 ವರ್ಷ ಸರ್ವಿಸ್ ಇದೆ ಇಲ್ಲೇ ಇದೇ ತೋಟದಲ್ಲಿ ಇದ್ದೀನಿ. ಆವಾಗಿಂದ ನಾವು ಬೆಳೆಸ್ತಾ ಇದ್ವಿ. ಆದರೆ ಕಾಲ ತಕ್ಕಂತೆ ಈಗ ನಡೆದು ನೆಲ್ಯಾಣಿ ಗೋಲ್ಡ್ ಅಂತ ಹೇಳ್ಬಿಟ್ಟು ಮೊದಲೆಲ್ಲ ಬೇರೆ ಮಂಜಲ್ಬಾದು ಅದು ಇದಂತ ಕ್ಲೋನ್ 37 ಬೇರೆ ವೆರೈಟಿ ಮಾಡ್ತಾಯಿದ್ವಿ. ಈಗ ಇದು ಬಂದ ಮೇಲೆ ನೆಲ್ಯಾಣಿ ಗೋಲ್ಡ್ ಮಾಡ್ತಾಯಿದ್ವಿ. ಕೇರಳದಿಂದ ಬಂದಿದೆ. ಇದು ರೈತರೇ ಇದು ಕಂಡುಹಿಡಿದಾರೆ ಅಂತ ಹೇಳ್ತಾರೆ. ಇದು ಈಗ ನೀವು ನೋಡೋ ಗಿಡಗಳು ಈಗ ನಟ್ಟು ಒಂದು 24 ತಿಂಗಳಾಗಿದೆ ಅಷ್ಟೇ. ಒಂದು ಗಿಡಕ್ಕೆ ಒಂದು 20-25 kg ಗ್ರೀನ್ ಬರ್ತದೆ, 5-6 kg ಇದು ಬರ್ತದೆ. ಅಂದರೆ 20% ಡ್ರೈ ಆದಮೇಲೆ 20% ಬರ್ತದೆ. ಬರೀ ಕಂದುಗಳನ್ನ ಒಂದೇ ಒಂದು ಕಂದುಗಳನ್ನ ನಡುವಾಗ ಒಂದೇ ಒಂದು ಕಂದು ನಡಿತೀವಿ. ಅದು ಪಿಳ್ಳೆ ಬಂದುಬಿಟ್ಟು ಈ ಥರ ಆಗ್ತದೆ. ಒಂದೊಂದು ಕಂದೇ ನಡೋದು. 1 ವರ್ಷಲೇ ಬರಲ್ಲ, 2 ವರ್ಷಕ್ಕೆ ಬರೋದು. 1 ವರ್ಷಕ್ಕೆ ಬರೋದು ಅಂತ ಹೇಳಿದ್ರೆ ನಾವು ನಟ್ಟ ಗಿಡ ಉಂಟಲ್ಲ, ಅದಕ್ಕೆ ವಯಸ್ಸು ಉಂಟಲ್ಲ, ಆ ಒಂದು ಕಂದಕ್ಕೆ ಬರ್ತದೆ 2-3 ಪ್ಯಾನಿಕಲ್ ಬರುತ್ತೆ ಅಷ್ಟೇ. ಆಗ ಹುಟ್ಟಿ ಬಂದ ಪ್ಯಾನಿಕಲ್ಗೆ ಮತ್ತೆ 24 ತಿಂಗಳು ಆಗಲೇಬೇಕು. 10 ಅಡಿ ಮಡಗಿದ್ವಿ. 10 ಅಡಿಗೆ ಒಂದು ಔಷಧಿ, ತುಂಬ ಔಷಧಿಗಳು ಬೇಕಿದೆ. ಈಗ ಮೊದಲಿಂದ ಸ್ಟಾರ್ಟಿಂಗಿಂದಲೇ ಶುರುವಾಗಿಂದ ನಟ್ಟೆ 3 ತಿಂಗಳಿಂದ ಶುರುವಾಗ್ತದೆ ಔಷಧಿಗಳು. ಅಂದರೆ ಸ್ಟೆಮ್ ಬೋರಲು, ಸೂಟ್ ಫ್ಲೈ, ಮತ್ತು ಕ್ಯಾಪ್ಸುಲ್ ಬೋರಲು, ಪ್ಯಾನಿಕಲ್ ಬೋರಲು, ಮತ್ತು ಕೊಳರಾಗಗಳು ಎಲ್ಲ ಇದರಲ್ಲಿ ಅದೆಲ್ಲ ನೋಡಿಕೊಂಡೇ ಮಾಡಬೇಕು ನಾವು. ಅಂದರೆ ನಾವು ಸ್ಟಾರ್ಟಿಂಗಿಂದ ಏನು ಕಾಯಿಲೆ ಉಂಟು ನೋಡಿಕೊಂಡು ವಯಸ್ಸು ತಕ್ಕಂತೆ ನಾವು ಮದ್ದುಗಳು ಕೊಡ್ತೀವಿ, ಬೋರ್ಲಿಗೆ ಕೊಡ್ತೀವಿ. ಬೇರೆ ಕಂಪ್ನಿಯವರು ಅವ್ರಿಗೆ ಮತ್ತು ಬೇರೆ ಯಾವುದೇ ಕಂಪ್ನಿಯವರೆಲ್ಲ ಬಂದು ಹೇಳ್ತಾರೆ, ಅವರು ಅಡ್ವೈಸ್ ಕೊಡ್ತಾರೆ. ನಾವು ಕಾಡುಮ ಬೋರ್ಡಲ್ಲಿ ಕೂಡ ನಾವು ಹೋಗ್ಬೋದು, ಸ್ಪೈಸಸ್ ಬೋರ್ಡ್ ಕೇಳ್ಕೊಳ್ಬೋದು. ಅದು ತಕ್ಕಂತೆ ನಾವು ಏನು ಬೋರ್ಲ್ ಉಂಟು ಅದನ್ನು ತಕ್ಕಂತೆ ಮದ್ದು ಹೊಡ್ಕೊಂಡಿದ್ರೆ ಆಯಿತು. ತಿಂಗಳಿಗೊಂದು ಸ್ಪ್ರೇ ಬೇಕಾಗ್ಬೋದು, 1 ತಿಂಗಳಿಗೆ 1 ಸ್ಪ್ರೇ. ಅದೇ ಒಂದು ಹೂ ಬಂದ ಮೇಲೆ 90 ದಿವಸ ಬೇಕು ಅದು ಕಾಯಿ ಆಗಬೇಕಾದ್ರೆ. ಅದು ಹೂವು ನಮಗೆ ಮಾರ್ಚ್-ಏಪ್ರಿಲ್ ಸ್ಟಾರ್ಟ್ ಆಗ್ತದೆ. ನಾವು ನೀರು ಕೊಡಬೇಕು. ಆವಾಗ ಮಾರ್ಚ್-ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ, ಆವಾಗ ಸರಿ ಆಗ್ತದೆ. ಬೇಸಿಗೆ ನಾವು ನೀರು ಅಂತ ಹೇಳಿದ್ರೆ ನೋಡಿ, ಕ್ಲೈಮೇಟ್ ನಮ್ಮ ಬಿಸಿಲು ಹೇಗೆ ಉಂಟು ನೋಡಿಕೊಂಡು ಅದು ನಮಗೆ ಹೇಳ್ತದೆ. ಭೂಮಿ ಗೊತ್ತಾಗುತ್ತೆ ನೋಡುವಾಗ. ಅದು ಒಂದೊಂದು ಮಳೆ ಬಂತು, ಇಲ್ಲ ಮೋಡ ಉಂಟು, ಮೋಡ ಇದ್ದರೆ 25 ದಿವಸ ಕೊಡ್ಬೋದು. ಒಳ್ಳೆ ಬಿಸಿಲಿದ್ದರೆ ಒಂದು 15 ದಿವಸಕ್ಕೆ ಒಂದು ಸಲ ಕೊಡಬೇಕಾಗುತ್ತೆ. ನಾಟಿ ಮಾಡುವಾಗ ನಾವು ಒಂದು ಬರೀ 4-8 ಅಂತ ಗುಳಿಗಳು ಹಾಕ್ತೀವಿ. ಏನಂದರೆ ಕೀಡುಗಳು ಏನು ಬೇರೆಗೇನು ಹಿಡಿಬಾರ್ದು ಅಂತೇಳಿ. ಮತ್ತು ರಾಕ್ ಫಾಸ್ಫೇಟ್ ಅಂತ ಒಂದು ಬೇಗ ಹೋಗಲಿಕ್ಕೆ ಹರಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ರಾಕ್ ಫಾಸ್ಫೇಟ್ ಒಂದು 1/4 kg ಹಾಕ್ತೀವಿ ಅಷ್ಟೇ. ಗೊಬ್ಬರ ಕೂಡ ನಾವು ವರ್ಷಕ್ಕೆ ಒಂದು 5-6 ಸಲ ಕೊಡಬೇಕು. NPK ಕೊಡ್ತೀವಿ ಜಾಸ್ತಿ. ಮತ್ತು ಕಾಂಪೋಸ್ಟ್ಗಳು ಏನಾದರೂ ಮಾಡಿಕೊಂಡು ಕಾಂಪೋಸ್ಟಲ್ಲಿ ಕೊಡ್ತೀವಿ. ನಮ್ಮಲ್ಲಿ ಕಾಂಪೋಸ್ಟ್ ಮಾಡ್ತೀವಿ ನಾವು. ಸೊಪ್ಪುಗಳು ಇದೆಲ್ಲ ಮಾಡಿ ದರ್ಗು ಚೆಂದಾಗಿ ಹಾಕ್ಕೊಳ್ಬೇಕು. ತುಂಬ ದರ್ಗು ಬೇಕು, ಯಾವ ಗಿಡನೂ ಹೊರಗಡೆ ಕಾಣಬಾರ್ದು, ಬಡ್ಡೆ ಆ ಥರ ದರ್ಗು ಮಾತ್ರ ಮುಖ್ಯ. ಯಾಕಂದರೆ ಬೇರುಗಳು ಇದು ತಾಯಿ ಬೇರು ಇಲ್ಲ, ಇದಕ್ಕೆ ಎಲ್ಲ ಸೈಡ್ ಬೇರುಗಳು ಇರೋದು. ಸೈಡ್ ಬೇರುಗಳೆಲ್ಲ ಮುಚ್ಚಿಟ್ಟಿದ್ರೆ ನಿಮಗೆ ಗಿಡ ಮೇಲೆಗೆ ಚೆಂದಾಗಿ ಹೋಗುತ್ತೆ. ಬೇರುಗಳು ಚೆನ್ನಾಗಿದ್ದರೆ ಆಟೋಮೆಟಿಕ್ ಗಿಡನೂ ಚೆನ್ನಾಗಿರುತ್ತೆ ಅಷ್ಟೇ. ನೆಲ್ಯಾಣಿ ಗೋಲ್ಡ್ಗೆ ಭಾರಿ ಬೇಡಿಕೆ ಉಂಟು. ಯಾಕಂದರೆ ಕಲರ್ ಚೆನ್ನಾಗಿರ್ತದೆ, ಸೈಜು ಇರ್ತದೆ, ಕ್ರಾಪ್ ಜಾಸ್ತಿ ಬರ್ತದೆ. ನಮ್ಮ ಲೋಕಲಲ್ಲಿ ಏಕರಿಗೆ ಏನು 300-400 kg ತೆಗೆದೇ ಕಷ್ಟ. ಇದು ಏಕರಿಗೆ ನೀವು 600-700-1000 ಗಂಟೆ ಕೊಟ್ಟು ತೆಗೆದೀವಿ ನಾವು. ಅವೇ ವರ್ಷ ಅದೇ ಥರ ತೆಗಿಲಿಕ್ಕೆ ಅದು ಸಾಧ್ಯ ಇಲ್ಲ. ಮೊಟ್ಟ ಮೊದಲು ಬರೋದು 2 ವರ್ಷ ಆದಮೇಲೆ ಫಸ್ಟ್ ಬರೋ ಕ್ರಾಪು ಜಾಸ್ತಿ ಬರ್ತದೆ, ಯಾರಿಗಾದ್ರೂ ಬರ್ತದೆ. ಅದು 1000 ಗಂಟೆ ಕೂಡ ತೆಗಿದೀವಿ ನಾವು. 700-800 kg ಆರಾಮಾಗಿ ತೆಗಿಬೋದು. ಮತ್ತು 2ನೇ ವರ್ಷ ಸ್ವಲ್ಪ ಕಮ್ಮಿ ಆಗುತ್ತೆ. ನಮಗೆ ಟಿಲ್ಲರ್ಸ್ ಹೇಗೆ ಉಂಟು ಆ ಥರ ಕ್ರಾಪ್ ಬರ್ತದೆ. ಈಗ KGಗೆ 1000 ರೂಪಾಯಿ ಉಂಟು ಅಷ್ಟೇ, ತುಂಬ ಏನಿಲ್ಲ. ಅದು ಒಳ್ಳೆ ಕಲರು ಒಳ್ಳೆ ಚೆನ್ನಾಗಿ ಇದ್ದರೆ ಮಾತ್ರ. ಮೊದಲು 3000-4000 ರೂಪಾಯಿ ಗಂಟೆ ಇತ್ತಲ್ಲ, ಎಲ್ಲರೂ ಮಾಡಿ ಈಗ 1000 ರೂಪಾಯಿ ಉಂಟು. ಈಗ ಯಾಕಂದ್ರೆ ಅದೇ 500 kg ಖಂಡಿತವಾಗಿ ಬಂದೇ ಬರ್ತದೆ, 500 ಮೇಲೇ ಬರ್ತದೆ. ಈಗ ರೇಟಲ್ಲಿ ಅಂತ ಹೇಳಿದ್ರೆ ನಮಗೆ ಒಂದು
600-700 ರೂಪಾಯಿ ಇದ್ರೂ ಅಸಲಾಗ್ತದೆ ಅಷ್ಟೇ, ಅದರ ಮೇಲೆ ಬರೋದು ಲಾಭ. ಅದೇ 1000 ಕೆ ಜಿ ಅಂದರೆ ಗೊತ್ತಾಗ್ತಾ ಉಂಟಲ್ಲ, ಒಂದು ಕೆ ಜಿಗೆ ನಿಮಗೆ 1000 ರೂಪಾಯಿ, 5000ಕ್ಕೆ ಎಷ್ಟು ಬರ್ತದೆ? 5 ಲಕ್ಷ ಬರ್ತದೆ. ಖರ್ಚಿಗೆ ಒಂದು 2 ಲಕ್ಷ 2.5 ಲಕ್ಷ, ಅದೇ 3 ಲಕ್ಷ ಗಂಟೆ ಬರ್ಬೋದು ಮೊದಲ ವರ್ಷ. ಮತ್ತೆ ಬರೋದು ಯಾಕಂದ್ರೆ ನಡುವಾಗ ನಾವು ಸ್ವಲ್ಪ ಖರ್ಚು ಜಾಸ್ತಿ ಇರ್ತದೆ, ಯಾಕಂದರೆ ನಾವು ಗುಂಡಿ ತೆಗೆದು ಹೊಸ ತೋಟ ಮಾಡುವಾಗ ಸ್ವಲ್ಪ ಖರ್ಚು ಇರ್ತದೆ. ಮತ್ತು 2ನೇ ಫಸಲು 3ನೇ ಫಸಲೆಲ್ಲ ಲಾಭ ಇರ್ತದೆ. ಸಾಕು, 1 ಲಕ್ಷ ಇದ್ದರೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು, ಅದೇ ತಕ್ಕಂತೆ ಇರ್ತದೆ ಅಷ್ಟೇ. ನಾವು ನಮ್ಮದು ಕರಡಿ ಡ್ರೈವರ್ ಅಂತ ಉಂಟು, 700 ಕೆ ಜಿ ಒಂದೇ ಸಲ ನಡ್ಬೋದು, ಒಂದೇ ಸಲ ಡ್ರೈವ್ ಮಾಡ್ಬೋದು. ಅದು ಅದರಲ್ಲಿ ನಾವು ಓಡಿಸ್ತೀವಿ. 24 ಅವರ್ಸ್ ಒಣಗ್ತದೆ ಗ್ಯಾರಂಟಿ. ಚೆಂದ, ಕಲರ್ ಚೆನ್ನಾಗಿರ್ತದೆ, ಏನೂ ತೊಂದರೆ ಇಲ್ಲ. ಅದು ಮೊದಲ ಥರ ಜಾಲಿಡೆಗಳಲ್ಲಿ ಇಟ್ಕೊಂಡು ಬೆಂಕಿ ಕೂಡ ಹಾಕ್ತೀವಿ, ಆದರೂ ಮೊದಲ ಥರ ಅಷ್ಟು ಕಷ್ಟ ಇಲ್ಲ. ಮಾರ್ಕೆಟಿಂಗ್ ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ ಎಲ್ಲರೂ. ಕುಶಾಲನಗರ, ಈ ಕಡೆ ಸಕಲೇಶಪುರ, ಮತ್ತು ಸೋಮವಾರಪೇಟೆಯಿಂದ ಬರ್ತಾರೆ. ಮಡಿಕೇರಿ ಸ್ಪೈಸಸ್ ಅವರು ಕೂಡ ತಗೊಳ್ತಾರೆ, ಸ್ಪೈಸಸ್ ಶಾಪ್ ಇಟ್ಕೊಳ್ತಾರಲ್ಲ. ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಹೇಳೋ, ಕರೆಂಟ್ ಬೇಕು, ಬೆಂಕಿ ಬೇಕು, ಬ್ಲೋರ್ ಉಂಟಲ್ಲ